ಲಕ್ಷ್ಮೀ, ಸರಸ್ವತಿ ಮತ್ತು ಗಂಗೆ ವಿಷ್ಣುವಿನ ಶಾಶ್ವತ ಸಹಚಾರಿಣಿಯರು. ಒಮ್ಮೆ ಭಗವಂತನಾದಂತಹ ವಿಷ್ಣು ಗಂಗೆಯನ್ನೇ ಹೆಚ್ಚಾಗಿ ಪ್ರೀತಿಸ್ತಾನೆ ಅಂತ ಅನುಮಾನಿಸಿ ಸರಸ್ವತಿಗೆ ಈರ್ಷ್ಯೆ ಉಂಟಾಗಿ ಗಂಗೆಯೊಡನೆ ಕಠೋರವಾಗಿ ವರ್ತಿಸ್ತಾಳೆ. ಶಾಂತಿ ಮತ್ತು ಸಹಾನುಭೂತಿಯ ಮೂರ್ತಿಯಾದ ಲಕ್ಷ್ಮಿ ಸರಸ್ವತಿಯನ್ನ ಸಾಂತ್ವನಗೊಳಿಸೋದಕ್ಕೆ ಮುಂದಾಗ್ತಾಳೆ. ಆದ್ರೆ ಲಕ್ಷ್ಮಿ ಕೂಡ ಗಂಗೆಯ ಪಕ್ಷನೇ ವಹಿಸಿದಾಳೆ ಅಂತ ಅಪಾರ್ಥ ಮಾಡ್ಕೊಂಡಂತ ಸರಸ್ವತಿ ಲಕ್ಷ್ಮಿಯನ್ನ ಶಪಿಸಿ ಬಿಡ್ತಾಳೆ. ನೀನು ಒಂದು ನದಿ ಮತ್ತು ಒಂದು ಗಿಡವಾಗುವಂತ. ಆದ್ರೆ ಲಕ್ಷ್ಮಿ ಕೋಪ ಮಾಡ್ಕೊಳ್ಳೋದಿಲ್ಲ. ಬದಲಾಗಿ ಗಂಗೆ ಕೋಪದಲ್ಲಿ ನನ್ನ ಸಹೋದರಿ ಲಕ್ಷ್ಮಿಯನ್ನ ಶಪಿಸಿದಂತ ನೀನು ಕೂಡ ಒಂದು ನದಿಯಾಗಿ ಪಾಪಿಷ್ಟರು ವಾಸಿಸುವಂತ ಭೂಲೋಕಕ್ಕೆ ಹೋಗು ಅಂತ ಶಪಿಸಿ ಬಿಡ್ತಾಳೆ. ತಕ್ಷಣವೇ ಸರಸ್ವತಿ ನೀನು ಸಹ ಭೂಲೋಕಕ್ಕೆ ಹೋಗಿ ಅಲ್ಲಿ ಎಲ್ಲರ ಪಾಪವನ್ನ ಹೊರಬೇಕು ಅಂದ್ಬಿಡೋದಾ? ಕ್ಷುಲ್ಲಕ ಜಗಳ ಹೀಗೆ ಶಾಪಗಳಲ್ಲಿ ಅಂತ್ಯಗೊಂಡಿದ್ದನ್ನ ಕಂಡಂತಹ ಮಹಾವಿಷ್ಣು ತನ್ನ ಮೂವರು ಸಹಚಾರಿಣಿಯರಿಗೆ ಸಾಂತ್ವನವನ್ನ ಹೇಳ್ತಾ, ಲಕ್ಷ್ಮಿ, ನೀನು ಧರ್ಮಧ್ವಜ ಅನ್ನೋ ರಾಜನ ಮನೆಯಲ್ಲಿ ಪ್ರತ್ಯಕ್ಷವಾಗಿ ಮೂರೂ ಲೋಕಗಳನ್ನ ಪಾವನಗೊಳಿಸಿದ ನಂತರ ತುಳಸಿಯನ್ನು ಪರಿಶುದ್ಧ ಗಿಡವಾಗಿ ಹುಟ್ಟಿ ಪ್ರಸಿದ್ಧಿಯನ್ನು ಪಡಿತೀಯ. ನನ್ನ ಭಾಗದಿಂದಲೇ ಪ್ರಕಟವಾಗುವ ಶಂಖಚೂಡ ಅನ್ನೋ ರಾಕ್ಷಸನ ಮಡದಿಯಾಗಿ ಗಂಡಕಿಯನ್ನು ನದಿಯಾಗಿ ಬದಲಾಗಿ ನಂತರದಲ್ಲಿ ಭೂಮಿಯನ್ನ ಬಿಟ್ಟು ವೈಕುಂಠಕ್ಕೆ ನನ್ನ ಮಡದಿಯಾಗಿ ಬರ್ತೀಯ. ಎರಡನೆಯದ್ದಾಗಿ ಗಂಗೆ ಭಗೀರಥನ ಪ್ರಾರ್ಥನೆಯನ್ನ ಮನ್ನಿಸಿ ಭೂಮಿಗೆ ಇಳಿತಾಳೆ ಮತ್ತು ಭಾಗೀರಥಿ ಎನ್ನೋ ಹೆಸರನ್ನ ಪಡೆದು ಶಿವನ ಸಹಚಾರಿಣಿಯಾಗುತ್ತಾಳೆ. ಸರಸ್ವತಿ ಭರತ ವರ್ಷದಲ್ಲಿ ಪ್ರಕಟಗೊಂಡು ನಂತರದಲ್ಲಿ ಬ್ರಹ್ಮದೇವನಲ್ಲಿಗೆ ಅವನ ಅರ್ಧ